ಬಡವರಿಗೆ ಉಚಿತವಾಗಿ ಬ್ಲಾಂಕೆಟ್ ವಿತರಣೆ ಮಾಡಿ ಹೊಸ ವರ್ಷಾಚರಣೆಯನ್ನ ವಿನೂತನವಾಗಿ ಆಚರಣೆ ಮಾಡಿದ ಗುರುಕುಲ ವಿದ್ಯಾರ್ಥಿಗಳು. ದಾವಣಗೆರೆ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳಿಂದ ವಿನೂತನ ಆಚರಣೆ ಮಾಡುವ ಮೂಲಕ 100 ಜನ ನಿರಾಶ್ರಿತರಿಗೆ ಬ್ಲಾಂಕೆಟ್ಗಳು ಮತ್ತು ಸಿಹಿಗಳನ್ನ ವಿತರಿಸಿ ಹೊಸ ವರುಷ ಬರಮಾಡಿಕೊಳ್ಳಲಾಯಿತು. ಮಕ್ಕಳಿಗೆ ಮಾನವೀಯತೆಯ ಸಂದೇಶದ ಜೊತೆಗೆ ಸಮಾಜದಲ್ಲಿ ಭಾವೈಕ್ಯತೆ ಮತ್ತು ಸಹಾಯದ ಪ್ರೇರಣೆ ಬೆಳೆಸಲು ಸಂಸ್ಥೆಯಿಂದ ವಿಭಿನ್ನ ಕಾರ್ಯಕ್ರಮ ಮೂಲಕ ಅಗತ್ಯವಿರುವ ಬಡ ಜನರನ್ನ ಭೇಟಿ ಮಾಡಿ ಬ್ಲಾಂಕೆಟ್ ಮತ್ತು ಸ್ವೆಟರ್ ವಿತರಣೆ ಮಾಡಲಾಯಿತು. ನಿಮಗೆ ಏನೇ ಸಹಾಯ ಬೇಕಿದ್ದಲ್ಲಿ ನಮ್ಮ ಗುರುಕುಲ ಸೇವಾ ಫೌಂಡೇಶನ್ ಸದಾ ನಿಮ್ಮೊಂದಿಗಿರುತ್ತದೆ ಎಂದ ವಿದ್ಯಾರ್ಥಿಗಳು ಬಡವರಿಗೆ ಧೈರ್ಯ ಹಾಗೂ ಸಾಂತ್ವನ ಹೇಳಿ ಸೇವಾ ಮನೋಭಾವನೆ ಬೆಳೆಸಿಕೊಂಡ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳ ವಿನೂತನ ಹೊಸ ವರ್ಷಾಚರಣೆಗೆ ಸಾರ್ವಜನಿಕರಿಂದ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ನನ್ನ ಹೆಸರು ವೀಣಾ. ಗುರುಕುಲ ಸ್ಕೂಲ್ ವತಿಯಿಂದ ಬಂದಿದ್ದೀನಿ ಸೇವಾ ಪ್ರತಿ ವರ್ಷ ಈ ತರ ಸರ್ ಏನಾದರೂ ಒಂದು ಹೊಸ ರೀತಿಯಲ್ಲಿ ನೀವೇ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಪೇರೆಂಟ್ಸ್ನ ಚೂಸ್ ಮಾಡಿ ನಿರ್ಗತರಿಗೆ ಈ ಥರದ ಏನಾದ್ರು ಒಂದು ಹೆಲ್ಪ್ ಆಗಲಿ ಅಂತೇಳಿ ನಮ್ಮ ಕಡೆಯಿಂದ ಕೊಡಿಸ್ತಾ ಇದ್ದಾರೆ. ಹಾಗೆ ಈಗಿಂದನೇ ಮಕ್ಕಳಿಗೆ ಹೆಲ್ಪ್ ಅಂದರೆ ಸೆಲ್ಫ್ ಸರ್ವಿಸ್ ಮೋಟಿವೇಶನ್ ಆಗಲಿ ಅಂತೇಳಿ ಈಗಿಂದನೇ ಸ್ಟಾರ್ಟ್ ಮಾಡ್ತಿದ್ದಾರೆ. ಆಮೇಲೆ ಈ ರೀತಿ ಮಾಡೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ, ಯಾಕಂದರೆ ಮುಂದೆ ದೊಡ್ಡವರಾದಾಗ ಯಾವ ಥರ ನಡ್ಕೋಬೇಕು, ದೊಡ್ಡವ್ರ ಹತ್ರ ಯಾವ ಥರ ಇಟ್ಕೋಬೇಕು ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ನಮಗೂ ಖುಷಿ ಆಗುತ್ತೆ ಈ ಥರ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಬ್ದುಲ್ ಸರು. ಹಾಗೆ ಪ್ರತಿ ವರ್ಷವೂ ಇದೇ ರೀತಿ ನಡೆಸ್ಕೊತಾ ಬಂದಿದ್ದಾರೆ, ಮುಂದೆ ಹೀಗೆ ನಡೆಸ್ಕೊಂಡು ಹೋಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ವರ್ಷದ ಆರ್ಥಿಕ ಶುಭಾಶಯಗಳು. ಸೇವಾ ಫೌಂಡೇಶನ್ ಅಂತ ಮಾಡ್ತಾರೆ. ತಿಂಗಳ ಅಮೌಂಟ್ ಜೋಡಿಸಿ ಈ ಥರ ಬಡವರಿಗೆ ಕೊಟ್ಟರು ತಂದು ಕೊಡ್ತಾರೆ. ಆಮೇಲೆ ನಮ್ಮ ಸ್ಕೂಲ್ ಸೆಕ್ರೆಟರಿ ಅಬ್ದುಲ್ ಸರ್ ಅವರು ತಿಂಗಳ ಸೇವಾ ಫೌಂಡೇಶನ್ ಅಂತ ಮಾಡಿ ಈ ಥರ ಬಡವರಿಗೆ ಮತ್ತು ಸಹಾಯ ಮಾಡ್ತಾರೆ. ಆಯಿತಾ, ನಿಮಗೆಲ್ಲರಿಗೂ ಹೊಸ ವರ್ಷದ ನಾವು ಹೊಸ ವರ್ಷದ ನಿಮಗೆ ಈ ಥರ ಕೊಟ್ಟು ಇದು ಮಾಡ್ತಾ ಇದ್ದೀವಿ. ಬ್ಲೆಸ್ ಮಾಡ್ತಾ ಸ್ಲಿಪ್ಪರ್ ಬಡಿಸೋಣ. ಹಾಂ